ಈ ಕಡೆ ವಾಸ್ತು ಸರಿ ಇಲ್ಲ. ಇದೆ ಸರ್. ಎಕ್ಸ್ಕ್ಯೂಸ್ ಮೀ. ಗೆಟ್ ಔಟ್ ಪ್ಲೀಸ್. ಕೂತ್ಕೊಳ್ಳೋಕೆ ಜಾಗ ಬಿಡು. ಅಲೋ, ಬೆಳಗ್ಗೆ 2ಕ್ಕೆ ಹೋಗ್ತೀನಿ ಅಂತ ಬಂದು 5 ಗಂಟೆಯಿಂದ ಇಲ್ಲೇ ಕಾಯ್ಕೊಂಡು ಕೂತಿದ್ದೀನಿ. ನೀನೀಗ ಪ್ರೆಸ್ ಆಗಿ ಬಂದು ಕೇಳಿದ್ರೆ ಜಾಗ ಕೊಟ್ಬಿಡ್ತೀವಾ? ಹೇ, ನಾವಿಬ್ರು ಚಿಕ್ಕ ವಯಸ್ಸಲ್ಲಿದ್ದಾಗ ಟೆಂಟಲ್ಲಿ ಪೊಲೀಸ್ ಸಿನಿಮಾ ನೋಡೋದಕ್ಕೆ ಹೋದಾಗ ನಿನಗೆ ಸೀಟ್ ಸಿಗದೆ ಇದ್ದಾಗ ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಸಿನಿಮಾ ತೋರಿಸಿದ್ದು ಮರ್ತೋಯ್ತಾ? ಕೂತಿರೋ ತಪ್ಪಿಗೆ 3 ದಿನ ನೋ ಅನ್ಭವಿಸಿದೀವಿ. ಅದೆಲ್ಲ ಬಿಟ್ಟಾಕು. ನಿನ್ ಬಸ್ ಎಷ್ಟೊತ್ತಿಗೆ? 8:00ವರೆಗೆ. ಈಗ ಎಷ್ಟು ಟೈಮು? 8:20. ನಿಂಗೆ ಎಷ್ಟೊತ್ತಿಗ್ಲ ಬಸ್ಸು? 10:00ವರೆಗೆ. ಎಷ್ಟೊತ್ತಿಗೆ ಬಂದೆ? 3:00ವರೆಗೆ. ನೋಡ್ ಕಲ್ತ್ಕೋ. ಹೇಯ್, ಅವರಪ್ಪ 3ನೇ ಮದುವೆ ಮಾಡ್ಕೊಂಡವನೆ, ಒಳಗಡೆ ಮಲ್ಕೊಳಕ್ ಬಿಟ್ಟಿರಲ್ಲ, ಅದಕ್ಕೆ ಇಲ್ಲಿ ಬಂದು ಬಿತ್ಕೊಂಡವನೆ. ಲೇ ಮಂಚ ಆದವನಿಗೆ ಜೀವನದಲ್ಲಿ ಟೀ ಡಿಕಾಕ್ಷನ್ ಇರ್ಬೇಕು. ಅದು ಟೀ ಡಿಕಾಕ್ಷನ್ ಅಲ್ಲ ಕಣೋ, ಡೆಡಿಕೇಶನ್. ಈ ಟೈಮಲ್ಲಿ ಕರೆಕ್ಷನ್ಸ್ ಎಲ್ಲ ಬೇಕಾ? ಬೇಡ ಬಿಡು. ನೋಡು, ಅಧ್ಯಕ್ಷ ಅನ್ಸ್ಕೊಂಡವನಿಗೆ ಯಾವತ್ತೂ ಅವ್ನ ಕುರ್ಚಿ ಬೆಲೆ ಗೊತ್ತಿರ್ಬೇಕು, ಗೊತ್ತಾಯ್ತಾ? ಅಲ್ಲಿವರೆಗೂ ನಾನೇನ್ ಮಾಡ್ಲಿ? ನನ್ ತೊಡೆ ಮೇಲೆ ಕೂತ್ಕೋ. ಅದೆಲ್ಲ ಗೊತ್ತಿಲ್ಲ. ಛತ್ರಿ ನೋಡ್ಕೊಂಡು ಯಾವ ಮರ್ಬಿಟ್ನಲ್ಲ. ಏಯ್, ಅಣ್ಣನಿಗೆ ಲವ್ ಲೆಟರ್ ಬರೆಯೋ ಮೂಡ್ ಬಂದಿದೆ. ಪೆನ್ ಪೇಪರ್ ತಗೊಳ್ರ. ಪೆನ್ಸಿಲ್ ತಗೊಂಬರ್ರ, ಅಳ್ಸಕ್ ಈಸಿ ಆಗತ್ತೆ. ಪೆನ್ನಲ್ಲಿ ನಾನು ಬರೆದು ಕಣ್ಣಲ್ಲಿ ನಿನಗೆ ಅಳಿಸ್ತೇನೆ, ಬರ್ಕೊಳ್ರ. ಟೀಚರ್ ಒಂದಕ್ಕ ಬೇರೆ ಬರ್ಕೊಳ್ರ. ಕನಸಲು ನೀನೆ, ಮನಸಲು ನೀನೆ, ನನ್ನಾಣೆ. ಇವ್ನ್ ಕೊಡ್ಸಾರ್ದ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕ್ರ ಇಲ್ಲಿ ಗೆಳಿತೀರಾ? ಮಾಮ, ಈ ಲೆಟರ್ ತಗೊಂಡೋಗಿ ಟೀಚರ್ ಕೊಟ್ಟ. ಐ ಆಮ್ ಬಿಸಿ, ನಮ್ ಬಸ್ ಬರೋ ಟೈಮ್ ಆಯ್ತು, ನಾವು ಲವ್ ಲೆಟರ್ ಬರಿಬೇಕು. ಲೇ, ಮಾತಾಡ್ಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀಯ ಅಂತಂದ್ರೆ ಲವ್ ಲೆಟರ್ ಬೇರೆ. ಗಡ್ಡ ಬಾಬು ನಂಬಕ್ಕಾಗಲ್ಲ. ಏಯ್, ಬಾ ಬೇಗ. ಇದನ್ನ. ಹೇಯ್, ನೀನು ಶಿವರುದ್ರಗೌಡನ ಮಗಳು ತಾನೇ? ಹೌದು. ಎಷ್ಟನೇ ಕ್ಲಾಸ್? 11th. ಯಾರು ಕ್ಲಾಸ್ ಟೀಚರ್? ಕಲ್ಯಾಣಿ. ನಮ್ ಕಲ್ಯಾಣಿ. ಅರ್ಥ ಆಯ್ತು. ಓ, ನಮ್ಮ ಕಲ್ಯಾಣಿನ. ತಗೋಯ್ನ. ಏನಿದು? ಲವ್ ಲೆಟರ್. ಅಯ್ಯೋ, ಲವ್ ಲೆಟರ್ ನಾನ್ ಓದ್ಬೇಕು, ನಾನ್ ಲವ್ ಮಾಡಲ್ಲ. ಇವಾಗ್ಲೂ ನಿಮ್ಮ ಅಮ್ಮನ ಜೊತೆ ಅಂಗಡಿಗೆ ಹೋದ್ರೆ ಅಮ್ಮ ಮಿಠಾಯಿ ಬೇಕು ಅಂತ ಆಟ ಮಾಡಿ ಕೊಡ್ಸ್ಕೊಂತೀಯ ಅಂತ ಲವ್ ಲೆಟರ್ ಬೇಕಾ? ಆಸೆ ನೋಡು. ಇದು ಕಲ್ಯಾಣಿ ಟೀಚರ್. ಅಯ್ಯಯ್ಯೋ, ಕಲ್ಯಾಣಿ ಟೀಚರ್ ನನ್ನ ಸಾಯಿಸ್ಬಿಡ್ತಾರ ಅಷ್ಟೇ. ಅಯ್ಯಯ್ಯೋ, ನಾವು ನಿಮ್ಮ ಅಪ್ಪನಿಗೆ ಹೇಳ್ತೀವಲ್ಲ, ಅಂಕಲ್ ನಿಮ್ ಮಗಳು ನನಗೆ ಲವ್ ಲೆಟರ್ ಕೇಳಿದ್ಲು ಅಂತ. ನಾನ್ ಯಾವಾಗ ಕೇಳ್ದೆ? ಈಗ ಕೇಳ್ದಲ್ಲ ಏನಿದೆ ಅಂತ. ನಮಗಷ್ಟ ಸಾಕು. ಐಶ್ವರ್ಯ, ಏನದು ಕೈಯಲ್ಲಿ? ಲವ್ ಲೆಟರ್ ಟೀಚರ್. ಐಶ್ವರ್ಯ, ಬಾಯಿಲಿ. ಎಲ್ಲ ಮಕ್ಕಳು ಆಚೆ ಹೋಗಿ. ನೀನ್ ಬಾಯಿಲಿ. ಹೆಣ್ಮಕ್ಳು ಹೊರಗ್ ಬಂದಾಗ ತಲೆ ತಗ್ಗಿಸ್ಕೊಂಡು ಓಡಾಡ್ಬೇಕು. ಅದನ್ ಬಿಟ್ಟು ಕಂಡವ್ರಿಗೆ ಹಲ್ಕಿಸಿದ್ರೆ ಹೀಗೆ ಲವ್ ಲೆಟರ್ ಬರುತ್ತೆ. ಟೀಚರ್, ಅದು ನನಗ್ ಬಂದಿರೋದಲ್ಲ. ಮತ್ತೆ ನಿಮಗ್ ಬಂದಿರೋದು. ನನಗ? ಯಾರ್ ಕೊಟ್ಟಿದ್ದು? ಕಿಟಕಿ ಹತ್ರ ನೋಡಿ. ಇವನ್ ಹತ್ರ ಯಾಕೆ ಲೆಟರ್ ಇಸ್ಕೊಂಡೆ? ಫೋರ್ಸ್ ಮಾಡ್ಕೊಟ್ಬಿಟ್ಟ ಟೀಚರ್. ನೋಡು, ನಾನು ಹೇಳ್ದಂಗ್ ಮಾಡು. ಈ ವಿಷಯ ಯಾರಿಗೂ ಹೇಳ್ಬೇಡ, ಓಕೆ? ಗುರು, ಔಷಧಿ ಕೊಡು ಗುರು. ನನ್ಗೂ ಒಂದ್ ಬಾಟ್ಲ್ ಔಷಧಿ ಕೊಡಿ. ಇಲ್ಲಿಗೆ ಬಂದೆ. ಬಯ್ಯಿ ಗುರು, ಬಯ್ಯಿ. ಚಪ್ಲಿ ತಗೊಂಡ್ ಬೇಕಾದ್ರೆ ಹೊಡೆದು ಬಿಡು. ನೀನ್ ಮಾತ್ ಕೇಳ್ದೆ ಅವಳು ಹಿಂದೆ ಹೋಗಿದ್ದಕ್ಕೆ ಸರಿಯಾಗಿ ಮಾಡೋದ್ಲು. ಹೇ, ಏನ್ ಹೇಳ್ತಿದ್ಯೋ? ನೋಡಲ್ಲಿ ಅವ್ಳು ಬಿಟ್ಟೋಗಿದ್ದಕ್ಕೆ ನಂಗೆ ಬೇಜಾರಿಲ್ಲ. ನನ್ ಮಗನ್ ನೋಡುಗರು ಅಂತಿ ಇದ್ದಂಗ ಅವನೇ. ಹೋಗಿ ಅವನ ಜೊತೆ ಫಸ್ಟ್ ಡೇಟ್ ಹೆಂಗ್ ಮಾಡ್ಕೊತಾಳೆ.
ಅವಳೆ ಬಿಡ, ಅವಳೇನು ಕತ್ರಿನಾ ಕೈಫ್ ಇದ್ದಂಗ ಅವಳೆ. ಅವರಿಬ್ರಿಗೂ ಜೋಡಿ ಕರೆಕ್ಟ್ ಆಗೈತೆ. ನಂದಿರ್ಲಿ, ನಿಮ್ ಹುಡ್ಗಿಯಲ್ಲಿ ನಿಂದೇನಾಯ್ತು? ನಮಸ್ಕಾರ ಗೌಡ್ರೆ. ಗೌಡ್ರೆ ಏನ್ ಸೊಂಟ ನೋವ? ಸ್ವಲ್ಪ ತಿರಿ ಗೌಡ್ರೆ, ಪುತ್ತೂರ್ಗೆ ಹೋಗ್ಬಿಟ್ಟು ಕಟ್ಟಾಕ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ನನ್ನ ಮಕ್ಕಳ ನಮ್ಮ ಗೌಡ್ರ ಸೊಂಟ ಏನು ಮೂಳೆಯಿಂದ ಮಾಡಿದ್ದು ಅಂತ ತಿಳ್ಕೊಂಡ್ರಲ್ಲ. ಟಾಟಾ ಸ್ಟೀಲ್ ಇಂದ ಮಾಡಿದ್ದು ಕಂಡ್ರಲ್ಲ, ಅದ ಹೆಂಗ್ ಮುರಿತದೆ? ಗೌಡ್ರೆ ನೀವ್ ಮಾತಾಡಿ. ನೋಡ್ರಪ್ಪ, ಊರು ಜಾತ್ರೆ ಹತ್ರ ಬಂತು. ಏನೇನ್ ಮಾಡ್ಬೇಕು ಅಂತ ಹೊಸ ಐಡಿಯಾಗಳು ಏನಾದ್ರೂ ಇದ್ರೆ ಈಗ್ಲೇ ಒದರ್ಬಿಡಿ. ಆಮೇಲೆ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಕುಡಿದು ಕೂಗಾಡ್ಬಾರ್ದು. ಅರ್ಥ ಆಯ್ತಾ? ನೋಡ್ರಪ್ಪ, ನನ್ ಪ್ರಕಾರ 100 ಎತ್ತುಗಳಿಗೆ ರಥ ಕಟ್ಟೋದಕ್ಕಿಂತ 1 ಆನೆಗೆ ರಥ ಕಟ್ಟೋದು ಒಳ್ಳೇದು. ಊರ್ ಮುಖ್ಯಸ್ಥರಾಗಿ ನಮ್ ಗೌಡ್ರಿದ್ದಾರೆ, ಇವ್ರು ಹೇಳ್ದಂಗೆ ಕೇಳೋಣ. ಏನ್ರಪ್ಪ ನಮ್ ಗೌಡ್ರು ಹೇಳಿದ್ ಮಾತ್ ನಿಮ್ಗೆ ಒಪ್ಗೆನಾ? ಸರಿ ಸರಿ ಸರಿ, ಎಲ್ಲ ನಿಮ್ ಅಭಿಮಾನ. ನೋಡಿ, ಎಲ್ರು ಮನೆ ಮನೆಗೆ 500 ರೂಪಾಯಿ ಹಾಕ್ಬಿಡಿ. ಮೊದಲನೇ ದಿನ ಪೂಜೆ, 2ನೇ ದಿನ ಕರ್ಗ, 3ನೇ ದಿನ ಒಹಿಲೇಶ್ವರ ನಾಟಕ. ನಮ್ ಗೌಡ್ರು ಹೇಳಿದೆಲ್ಲ ನಿಮ್ಗೆ ಸರಿ ಏನ್ರಪ್ಪ? ಬನ್ನಿ ಸಾಕು, ನೀವು ಮಾತಾಡ್ಕೊಳಕ್ಕೆ ನಮ್ಮನ್ನೆಲ್ಲ ಇಲ್ಲಿ ಕರ್ಸಿದಿರಿ. ನಿಂದೇನಪ್ಪ ಎಲ್ಲ ಮುಗಿದ್ಮೇಲೆ? ಅಲ್ಲಪ್ಪ, ಇಲ್ಲಿರೋರ್ಗೆಲ್ಲ ಹೇಳಿದ್ರಿ, ಅಲ್ಲಿರೋರ್ಗೆ ಹೇಳಿದ್ರ? ಯಾರಿಗೆ? ಹಲೋ, ಚರ್ಚು ಅಂದ್ಮೇಲೆ ಫಾದರ್ ಇರ್ಬೇಕು, ಚರ್ಚೆ ಅಂದ್ಮೇಲೆ ನಮ್ ಸಂಘ ಇರ್ಲೇಬೇಕು. ಎಸ್, ಎನಿ ಪ್ರಾಬ್ಲಮ್? ನಮ್ಮಿಂದ ಯಾರ್ಯಾರಿಗೆ ಏನೇನ್ ಆಗ್ಬೇಕು? ಮೊದ್ಲು ಕನ್ನಡಕ ತೆಗೀರೆ, ನೋಡಕ್ ಆಗ್ತಾ ಇಲ್ಲ. ನಮ್ ಗೌಡ್ರು ಹೇಳಿದೆಲ್ಲ ಕೇಳಿಸ್ಕೊಂಡ್ರಿ ತಾನೆ? ಎಲ್ಲ ಸರಿ ತಾನೆ? ಏನ್ ಸರಿನಾ? ಮನೆಗೆ 500, ಜಾತ್ರೆಗೆ 300, ಇವ್ರ ಜೋಬ್ಗೆ 200. ಇದು ನಮಗ್ ಗೊತ್ತಿಲ್ಲ. ಸಾಕ್ ಬಿಡಿ, ಜಗಳ ಮುಗ್ದಾಯ್ತು. ಹುಡುಗ್ ಬುದ್ಧಿ ಮಾತಾಡ್ತವೆ. ನಾನು ಅದೇ ವಯಸ್ಸು ದಾಟಿ ಬಂದಿರೋಣ. ನನಗೂ ಆಗ ಹಿಂಗೆ ಅನ್ಸೋದು. ಆಮೇಲೆ ಗೊತ್ತಾಗುತ್ತೆ ಅದು ಮುಟ್ಟಾಳ್ತನ ಅಂತ. ಆ ಹುಡುಗರು ಏನಪ್ಪ ಕೇಳಬಾರ್ದು ಕೇಳ್ಬಿಟ್ರು? ಕೇಳಿ. ಏನ್ ಗೌಡ್ರೆ ನೀವು ಅವ್ರ ಪರವಾಗಿ ಮಾತಾಡ್ತೀರಾ? ಇಡಣ್ಣ, ಏನ್ ಬೇಕೋ ಕೇಳಿ. ಕೇಳೋದೇನೈತೆ? ಗೆಜ್ಜೆಪುರ ಅಂತ ಹೆಸರಿಟ್ಕೊಂಡು ಒಂದು ಗೆಜ್ಜೆ ನಾದನೂ ಇಲ್ಲ ಅಂದ್ರೆ ನಮ್ಮೂರಿಗಿನ್ನ ಚಿಕ್ಕೂರು. ಹೊಂಗ್ನೂರವ್ರು ಮಾಡಿದ ರಿಕಾರ್ಡ್ ಡ್ಯಾನ್ಸ್ ನೋಡೋದಕ್ಕೆ ನಮ್ಮೂರಿನ ಗಂಡ್ಮಕ್ಳು ಹೆಂಡತಿ ಮಕ್ಳು ಕಣ್ತಪ್ಸ್ ಹೋಗ್ಲಿಲ್ವಾ? ಅಷ್ಟೇ ಯಾಕೆ, ಹೋದ ವರ್ಷ ಬರಗಾಲದಲ್ಲಿ ಒಡೆ ಮಾಯಸಂದರ್ದಲ್ಲಿ ಮಾಡಿದ ರಿಕಾರ್ಡ್ ಡ್ಯಾನ್ಸ್ ನ ನಮ್ಮೂರಿನವರು ವಾರಗಟ್ಲೆ ಅದ್ರ ಬಗ್ಗೆನೇ ಕುತ್ಕೊಂಡು ಮಾತಾಡ್ಲಿಲ್ವಾ? ಒಂದು ರಿಕಾರ್ಡ್ ಡ್ಯಾನ್ಸ್ ನೋಡೋದಕ್ಕೆ ನಮ್ಮೂರಿನವರು ಊರು ಬೀದಿ ಅಲಿಬೇಕಾ? ಈ ಸಲ ನಮ್ಮೂರ್ ಜಾತ್ರೆಯಲ್ಲಿ ನಡೆಯುವಂತ ರಿಕಾರ್ಡ್ ಡ್ಯಾನ್ಸ್ ನ ನಿಲ್ಸೋದಕ್ಕೆ ಯಾರಾದ್ರೂ ಬಂದ್ರೆ ನಾನು ಈ ಊರು ಬಿಟ್ಟು ಹೋಗ್ಬಿಡ್ತೀನಿ. ತಡಿಬೇಡಿ, 4 ಜನಕ್ಕೋಸ್ಕರ ಮಾತಾಡುವಂತ ಟೈಮ್ ಬಂದಿದೆ. ಪೀಸೆ ಇಲ್ದಿರೋ ಊಟನ ಯಾರಾದ್ರೂ ಬಾಡೂಟ ಅಂತಾರ? ರಿಕಾರ್ಡ್ ಡ್ಯಾನ್ಸ್ ಇಲ್ದಿರೋ ಜಾತ್ರೆನ ಯಾರಾದ್ರೂ ಜಾತ್ರೆ ಅಂತಾರ? ನಾವೇನ್ ಬೆಂಕಿಲತನ ಮನೆ ಕರ್ಕೊಂಡು ಹೋಗ್ಬಿಟ್ಟು ಕಾವಿಲ್ಸ್ಕೊಳ್ಳದೆ ಕರಿತಾ ಇಲ್ಲ ಉಪಾಧ್ಯಕ್ಷರೇ. ಆಗೋ ಅಲ್ಲಿ ಕೂತಿದಾರಲ್ಲ, ಇವತ್ತು ನಾಳೆ ಸಾಯ ಮುದುಕರಿಗೋಸ್ಕರ ಕೇಳ್ತಾ ಇದೀನಿ. ಈಗ ಇನ್ನು ಕಣ್ಣೆ ಬಿಡಿದ್ರು ಈ ಕಣ್ಣ ಮಕ್ಕಳಿಗೋಸ್ಕರ ಕೇಳ್ತಾ ಇದೀನಿ, ಮುಂದಿನ ಜನರೇಷನ್ಗೋಸ್ಕರ ಕೇಳ್ತಾ ಇದೀನಿ, ನಮ್ಗೆಲ್ಲರಿಗೋಸ್ಕರ ಕೇಳ್ತಾ ಇದೀನಿ. ನೀವು ಈ ಸಲ ಜಾತ್ರೆ ನಡೆಸ್ತಿರೋ ಬಿಡ್ತಿರೋ? ಕಾರ್ಗ ನೋಡ್ತಿರೋ ಇಲ್ವೋ? ನಮಗ್ ಮಾತ್ರ ರಿಕಾರ್ಡ್ ಡ್ಯಾನ್ಸ್ ಬೇಕೇ ಬೇಕು. ನನಗ್ ಬೆಂಕಿ ಇಡೋಕ್ ಮುಂಚೆ ಬೆಂಕಿ ಇಲ್ಲ ತಾನು ಕರ್ತಾರಪ್ಪ. ನಮ್ಮ ಮನೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಂದ್ಯಾ? ಆಗ್ಲೇ ಮುಗಿಸ್ದೆ ಅಣ್ಣ. ನೀನ್ ಒಬ್ನೇ ಕಣ. ಅರ್ಧ ಕಪ್ ಟೀಗೆ ಅರ್ಧ ದಿವಸ ಹೇಳಿದ ಕೆಲಸ ಮಾಡ್ಕೊಂಡು ನಿಯತ್ತಾಗಿರೋನು ಅಂದ್ರೆ ಐ ಲೈಕ್ ಯುವರ್ ಆನೆಸ್ಟಿ. ಐ ಏನಿವತ್ತು ಕರೀದೇನೆ ಬಂದ್ಬಿಟ್ಟಿದ್ಯಾ? ಹೆಂಗೂ ಕರೀತ್ಯಾ, ಅದಕ್ಕೆ ನಾನೇ ಬಂದೆ. ಹೌದು, ನಾನು ಕೊಟ್ಟಿದ್ದನ್ ಟೀಚರ್ ಕೊಟ್ಟೆ. ಅದ್ರ ಬದಲು ಅವರು ಒಂದ್ ಕೊಟ್ರು. ಇದೇನಾ ನಿಮ್ಮಪ್ಪ ನಿನಗೆ ಇನ್ನೊಂದು ಮದುವೆ ಫಿಕ್ಸ್ ಮಾಡ್ಬಿಟ್ನಾ? ಇದು ನನ್ ಮದ್ವೆದಲ್ಲ, ಮತ್ತೆ ನಿನ್ ಕಲ್ಯಾಣಿದು. ಮಿಸ್ಸಸ್ ಆಗೋದ್ರು. ಅಲ್ ನೋಡು.
ಮಾಡ್ಕೊಳ್ಳೋಣ. ಏನ್ ಅಧ್ಯಕ್ಷರೇ, ನಿಮ್ ಆಟಲ್ಲಿ ಬರ್ದಿದ್ದ ಅಕ್ಷರಗಳನ್ನೆಲ್ಲ ಟೀಚರು ಡಸ್ಟರ್ ತಗೊಂಡ್ ನೀಟಾಗಿ ಅಳಿಸ್ಬಿಟ್ಟು ಹೋಗ್ತಾ ಇರಂಗಿದೆ. ನೋಡ, ದಿವಸ ಬೆಳಗ್ಗೆ ಎದ್ದ ತಕ್ಷಣ ಕೆಲ್ಸಕ್ಕೆ ಹೋಗೋನು, ಹುಡುಗಿ ಬಿಟ್ಟು ಹೋದ ತಕ್ಷಣ ಅಳ್ತಾ ಕುತ್ಕೊಳ್ಳೋನು ನಮ್ಮ ಸಂಘದಲ್ಲಿ ಇರಬಾರ್ದು ಅಂತ ಕಾನೂನೇ ಇದೆ. ನಾವೆಲ್ಲ 10ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಹರ್ಷಿತನ ನನ್ ಲವ್ ಮಾಡು ಅಂತ ಹಿಂದೆ ಅಲಿಯಂಗ್ ಮಾಡಿದವ್ರು. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಸೂಜಿನ ಯಾವ ಡಾಕ್ಟರ್ ಚುಚ್ಚಿದ್ರೇನು ನೋವೆಲ್ಲ ಒಂದೇ, ಹಂಗೆ ಯಾವ ಹುಡುಗಿ ಕೈ ಕೊಟ್ರೇನು ಎಲ್ಲ ನೋವು ಒಂದೇ. ಸುಮ್ನೆ ಡವ್ ಮಾಡಬೇಡ. ಊರಲ್ಲಿ ಜಾತ್ರೆ ಬಗ್ಗೆ ಪಂಚಾಯತಿ ಸೇರವ್ರೆ, ಸಂಘದ ಪರವಾಗಿ ನಾವು ಅಲ್ಲಿ ಇಲ್ಲ ಅಂದ್ರೆ ನಮ್ ಸಂಘಕ್ಕೆ ಅವಮಾನ. ಸಂಘದ ಕೆಲಸನೇ ಫಸ್ಟ್. ಲೈ ಟೀಚರ್ ಮದುವೆ ಒಂದು ಫ್ಲೆಕ್ಸ್ ಹಾಕ್ಸೋ. ಹುಡುಗಿ ಇಂಗ್ಲಿಷ್ ಟೀಚರು, ನಾನು ಒಳ್ಳೆ ಶೇಕ್ಸ್ಪಿಯರ್ ಕೆಟಪಲ್ಲಿ ಇರ್ಬೇಕು. ಹಾಗೆ ಕೆಳಗಡೆ ನಿನ್ ಫೋಟೋ ಹಾಕ್ಸ್ಕೋ. ಸಂಘದವರೆಲ್ಲ